ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ವಾಲ್ಮೀಕಿ ನಿಗಮದಲ್ಲಿ ಯಾವ ದಲಿತರಿಗೆ ಲೋನ್ ಕೊಡಬೇಕಾಯಿತು, ದಲಿತರಿಗೆ ಮನೆ ಕಟ್ಟಿಕೊಡ್ಬೇಕಾಯಿತು, ಹಣವನ್ನೆಲ್ಲ ಲೂಟಿ ಮಾಡಿ ಸುಮಾರು 187 ಕೋಟಿ, ಇತಿಹಾಸದಲ್ಲೇ ಅಷ್ಟು ದಲಿತರ ಹಣವನ್ನು ನುಂಗದಂಥ ಸರ್ಕಾರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ. ಅದು ಮಂತ್ರಿನೂ ತಗೊಂಡಿದ್ದಾರೆ ಅನ್ನೋದು ಈಗ ಇಡಿ ತನಿಖೆಯಿಂದನೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಮತ್ತು ಆ ದುಡ್ಡಿಂದ ಬೇರೆ ಬೇರೆ ಜಮೀನು ಪರ್ಚೇಸ್ ಮಾಡಿರೋದು ಕೂಡ ತನಿಖೆಯಿಂದ ಹೊರಬರುತ್ತಾ ಇದೆ. ಈಗ ಮಂತ್ರಿ ಒಂದು ವಿಕೆಟ್ ರಾಜೀನಾಮೆನೂ ಆಗಿದೆ, ವಿಕೆಟ್ ಬಿದ್ದಿದೆ. ಈಗ ಅದ್ರ ಜೊತೆಗೆ ಮೂಢ ಹಗರಣನೂ ಕೂಡ ದೊಡ್ಡ ಇಡೀ ದೇಶ ಬೆಚ್ಚಿ ಬೀಳುವಂಥ ಹಗರಣ. ಒಬ್ಬ ಮುಖ್ಯಮಂತ್ರಿಗಳು ಅವರ ಕುಟುಂಬಕ್ಕೆ ಫೇವರ್ 86,000 ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಮೈಸೂರಿನ ಮೂಡಾದಲ್ಲಿ 86,000 ಜನಕ್ಕೆ ಸೈಟ್ ಇಲ್ಲ. ಸಿದ್ದರಾಮಯ್ಯನವರಿಗೆ ಏಕಾಏಕಿ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅದು ರಿಯಲ್ ಆಗಿ ನೋಡಿದ್ರೆ ಆ ಜಮೀನು ಅವ್ರದೇ ಅಲ್ಲ, ಯಾರೋ ದಲಿತರಿಗೆ ಸೇರಿದ ಜಮೀನು. ಆ ದಲಿತರನ್ನ ಜಮೀನ ಇವ್ರು ಯಾರ ಹೆಸರಿಗೋ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಇದು ಟ್ರಾನ್ಸ್ಫರ್ ಆಗಿ ಲೇಔಟ್ ಅಪ್ರೂವ್ಡ್ ಲೇಔಟ್ ಆಗಿ ಅದನ್ನ ಸೈಟ್ಗಳು ಮಾಡಿಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ನೋಡೇ ಇಲ್ಲ, 15 ವರ್ಷ ಆ ಜಮೀನೇ ನೋಡಿಲ್ಲ ಅಂತಾರೆ. ಯಾರನ್ನ ನಂಬ್ತಾರ? ಒಬ್ಬ MLA ಅಲ್ಲ, ಒಬ್ಬ ಇವರು ಕಾರ್ಪೊರೇಟರ್, ಒಬ್ಬ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯನೂ ಕೂಡ ಬಿಡಲ್ಲ. ಅದು 3.5 ಎಕರೆ ಜಮೀನು ಅಂಥದ್ದು ನಾನು ನೋಡೇ ಇಲ್ಲ. ಅಕ್ರಮವಾಗಿ ಮೂಡೋದು ಸಾಧ್ಯನಾ? ಸಿದ್ದರಾಮಯ್ಯನವ್ರ ಜಮೀನ ಮುಟ್ಟುವಂಥ ಧೈರ್ಯ ಮೂಡಾದವ್ರಿಗೆ ಇದೆಯಾ? ಸಾಧ್ಯನೇ ಇಲ್ಲ. ಇದೆಲ್ಲ ಅಕ್ರಮ. ಇವರೇ ಎಲ್ಲ ಸೂತ್ರಧಾರರು, ಇವರೇ ಇದ್ದಾರೆ. ಅದರಿಂದ ಇದು ದೊಡ್ಡ ಹಗರಣ. ಇದರಲ್ಲಿ 3,000 ರಿಂದ 4,000 ಕೋಟಿ ಈ 50-50 ಸ್ಕೀಮಲ್ಲಿ ಹಂಚಿಕೆ ಆಗಿದೆ. ಇದರಿಂದ ರಾಜ್ಯಕ್ಕೆ ಲಾಸ್ ಆಗಿದೆ. ಯಾರು ಸೈಟ್ಗೆ ಕಾದು ಕುಳಿತಿರೋ ಜಾತ ಪಕ್ಷಿ ಅಂತ ಅವ್ರಿಗೆ ಅನ್ಯಾಯ ಆಗಿದೆ. ಇದು ದೊಡ್ಡ ಹಗರಣ. ಇದು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ. ಸರ್ಕಾರ ಮಾಡಿರೋ ತಪ್ಪುಗಳನ್ನು ಎಳೆಯಾಗಿ ಬಿಡಿಸಿ ಜನಗಳ ಮುಂದೆ ಹೇಳುವಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಅದನ್ನು ಸಮರ್ಥವಾಗಿ ಹಿಂದೆನೂ ಕೂಡ ಮಾಡಿದ್ದೀರಿ, ಮುಂದೆನೂ ಮಾಡ್ತೀರಿ. ರಾಜ್ಯದ ಜನತೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವಂಥದ್ದಕ್ಕೆ ಮುಂದೆ ಬರುವಂಥ ಯಾವುದೇ ಚುನಾವಣೆ ಬಂದರೂ ಕೂಡ ಈ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ, ಹಾಲಿನ ಬೆಲೆ ಏರಿಕೆ ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಜನನೂ ಕೂಡ ಉತ್ತರ ಕೊಡಬೇಕಾಗ್ತದೆ. ಜನಕ್ಕೂ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ವಿಧಾನಸಭೆ ಅಧಿವೇಶನದಲ್ಲಂತೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂಥ ದೊಡ್ಡ ಹೋರಾಟವನ್ನು ನಮ್ಮೆಲ್ಲ ಶಾಸಕರ ಸಹಕಾರದಿಂದ, JDS ಶಾಸಕರ ಸಹಕಾರದಿಂದ ನಾವು ಮಾಡ್ತೀವಿ. ನಿನ್ನೆ ನಾನು ಕುಮಾರಸ್ವಾಮಿಯವರು ಮೀಟಿಂಗ್ ಸೇರಿದ್ವಿ. ಕೋಆರ್ಡಿನೇಷನ್ ಸಂಬಂಧವಾಗಿ ಫಲಪ್ರದ ಆಗಿದೆ. ಹೋರಾಟವನ್ನು ಕೂಡ ವಿಧಾನಸಭೆಯಲ್ಲಿ ಜಂಟಿಯಾಗಿ BJP ಮತ್ತು JDS ಮಾಡಿದ್ವಿ. ನಮ್ಮನ್ನೆಲ್ಲ ಜೈಲಲ್ಲಿ, ನಾನು ಅವಾಗ ಇದ್ದೆ ಎಮರ್ಜೆನ್ಸಿಯಲ್ಲಿ 1900 ಬಂದು ನಮ್ಮನ್ನೆಲ್ಲ ಜೈಲಲ್ಲಿ ಹಾಕೋದು. ಪೊಲೀಸರು ಲಾಠಿ ಹಿಡ್ದು ತಿಂದಿದ್ರು. ಭಾಳಷ್ಟು ಜನ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರನ್ನ ಜೈಲಲ್ಲಿ ಇಟ್ಟರು. ಏನು ಕೇಸೇ ಇಲ್ಲ. ಪತ್ರಕರ್ತರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಕೇಸೇ ಇಲ್ಲ. ಜಡ್ಜ್ಗಳಿಗೆಲ್ಲ ಜಡ್ಜ್ಮೆಂಟ್ ಬರೆಯೋಕ್ಕೆ ನಿಬಂಧನೆ ಮಾಡಿದ್ರು. ಪತ್ರಿಕಾ ಸ್ವಾತಂತ್ರ್ಯವನ್ನು ಸೆನ್ಸರ್ಶಿಪ್ಗೆ ತಂದ್ಬಿಟ್ರು. ಇವೆಲ್ಲ ಏನು ಒಳ್ಳೇದ? ಇವೆಲ್ಲ ತಾನೇ ಇದು ಪ್ರಜಾಪ್ರಭುತ್ವದ ಕೊಲೆ ಮಾಡಿದಂಥ ಕಾಂಗ್ರೆಸ್, ಅವತ್ತಿನ ಇಂದಿರಾ ಗಾಂಧಿಯವರು, ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, BJP ಏನು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದು ಇತಿಹಾಸದಲ್ಲಿ ಜ್ಞಾಪಕ ಇರಬೇಕು. ಮುಂದೆ ಯಾರು ಕೂಡ ಈ ದೇಶದ ಮೇಲೆ ಎಮರ್ಜೆನ್ಸಿ ತರಬಾರ್ದು. ಆ ರೀತಿಯಾದಂಥ ಒಂದು ನೆನಪಿನ ಹೋರಾಟ ಕಾಲಕ್ಕೆ ಆಗ್ತಾ ಇರಬೇಕು. ಇಲ್ಲಾಂದ್ರೆ ಮರ್ತೋಗ್ತಾರೆ. ಆ ದೃಷ್ಟಿಯಿಂದ BJP ಇದನ್ನು ತಂದಿದೆ. ನಾನು ಸ್ವಾಗತ ಮಾಡ್ತೀನಿ. ವಿರುದ್ಧವಾದಂಥ ಕಾವೇರಿ ವಿಚಾರವಾಗಿ ಪ್ರತಿನಿತ್ಯ ವಿರುದ್ಧವಾದಂಥ ತೀರ್ಪುಗಳು ಬರ್ತಾ ಇದೆ. ನೆನ್ನೆನೂ ಕೂಡ ರೈತ ಸಂಘದವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ನನ್ನ ಕುಮಾರಸ್ವಾಮಿ ಅವರನ್ನು, ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ಈಗಾಗಲೇ ಅವರು 106 ದಿನದಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸೌಜನ್ಯಕ್ಕೂ ಕೂಡ ಅವ್ರನ್ನ ಕರೆದು ಮಾತಾಡಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ಏನು ವಾದ ನಡೀತಾ ಇದೆ, ಸರಿಯಾಗಿ ವಾದ ಮಂಡಿಸದೆ ನಮಗೆ ಹಿನ್ನಡೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ನಿರಂತರವಾಗಿ ಬಿಡ್ತಾ ಇದ್ದಾರೆ. ಇವತ್ತೇನು ಮೊದಲೇ ಅಲ್ಲ, ನಿರಂತರವಾಗಿ ಬಿಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಕಾವೇರಿಗೂ ಉಳಿಗಾಲ ಇಲ್ಲ,
ಮಹದಾಯಿಗೂ ಉಳಿಗಾಲ ಇಲ್ಲ, ಯಾವ ನಮ್ಮ ಜಲಾಶಯಗೂ ಉಳಿಗಾಲ ಇಲ್ಲ. ಇವರು ಕುರ್ಚಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕುರ್ಚಿ ಕಾದಾಟ, ಯಾರು ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಕುರ್ಚಿ ಕಾದಾಟ, ಮತ್ತು ಲೂಟಿ ಹೊಡೆಯುವಂಥದ್ದು. ಇಷ್ಟರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.